ಸರ್, ಈಗಾಗಲೇ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಸರ್. ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯನ್ನು ಬೈಲೂರು ತಾಲೂಕಿಗೆ ಅಂದ್ರೆ ಬೈಲೂರು ಪಟ್ಟಣಕ್ಕೆ ಜಿಲ್ಲಾ ಕೊಡ್ಬೇಕಂತ ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಏನ್ ಹೇಳ್ತೀರಾ ಸರ್? ಜಿಲ್ಲೆ ಆಡಳಿತದ ದೃಷ್ಟಿಯಿಂದ ಮಾಡಿದ್ರ ಜಿಲ್ಲೆ ಮಾಡಬೇಕು ಅನ್ನೋದು. ಯಾಕಂದ್ರ ಮೂಲ ಬ್ರಿಟಿಷ್ ಕಾಲದಿಂದನೂ ಸಬ್ ಡಿವಿಷನ್ ಮಾಡೋ ಉದ್ದೇಶ ಇತ್ತು. ಬಟ್ ಇವತ್ತಿಗೆ ಚಿಕ್ಕೋಡಿ ಗೋಕಾಕ್ ಮತ್ ಯಾವ್ಯಾವ ಬಹಳಷ್ಟು ಮಂದಿ ಬೇಡಿಕೆ ಇಟ್ಟಿರ್ತಾರು. ನಮ್ದು ಅವ್ರು ಮಾಡಬಾರ್ದಂತಲ್ಲ, ನಮ್ಮನ್ನು ಮಾಡ್ರಂತ ಅನ್ನುವಂತ. ಯಾಕಂದ್ರೆ ಮೂಲತವಾಗಿ ಸಬ್ ಡಿವಿಷನ್ ಎಲ್ಲಾ ದೃಷ್ಟಿಕೋನದಿಂದ ವಿಸಿಬಿಲಿಟಿ ಇದ್ದಿದ್ರಿಂದ ಬೈಲಹೊಂಗಲ ಜಿಲ್ಲೆ ಆಗ್ಬೇಕು ಅನ್ನುವಂಥದ್ದು ಒಂದು ಆಗ್ರಹ. ಸರ್, ಈಗಾಗಲೇ ಗೋಕಾಕ್ ಅವರು ಕೂಡ ಸತತವಾಗಿ ಹೋರಾಟ ಮಾಡ್ತಾ ಎಷ್ಟು ಜಿಲ್ಲೆಗಳನ್ನ ಮಾಡ್ಬೇಕಂತ ಏನು ಬೆಳಗಾವಿ ಬಹಳ ದೊಡ್ಡದೈತಿ. 4 ಜಿಲ್ಲಾ ಮಾಡ್ರಿ ಏನ್ ಫರ್ಕ್ ಆಗೋದಿಲ್ಲ. ನಮಗ ಅವ್ರವ್ರು ಮಾಡ್ಬೇಡ್ರ ಅನ್ನಂತ ಇಲ್ಲ, ನಮ್ದು ಆ ಜಿಲ್ಲೆ ಆಗ್ಬೇಕು ಅನ್ನುವಂಥದ್ದು ಒಂದು ಆಗ್ರಹ. ನೋಡ್ ಆಳದ್ ನೋಡು ಈಗ ಏನಾಗ್ತದೆ, ಸವಲತ್ತಿ ಸುಮಾರ ಹೆಡ್ ಕ್ವಾರ್ಟರ್ಸ್ ಹೋಗ್ಬೇಕಂದ್ರೆ 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು. 40-50 ಕಿಲೋಮೀಟರ್ ಡಿಸ್ಟೆನ್ಸ್ ಒಂದ್ ಜಿಲ್ಲೆಗೆ ಪರಿಮಿತಿ ಆಗಿ ಕೊಟ್ಟಾಗ ನಮ್ಗೆ ವಿಸಿಬಿಲಿಟಿ ಬರ್ತದೆ. ಆ ಉದ್ದೇಶದಿಂದ ಕೊಡ್ಬೇಕು. ಡೆಫಿನೆಟ್ಲಿ ಸಿಎಂ ಜೊತೆ ಹೋದ್ ಸಲನು ಮಾತಾಡಿದವು, ಈ ಸಲನು ಮಾತಾಡ್ತೀವಿ. ಏನಿಲ್ಲ, ಕೊನೆ 1 ಪಾಯಿಂಟ್ ಪ್ರೋಗ್ರಾಮ್ ಜಿಲ್ಲೆ ವಿಭಜನೆ ಆದಾಗ ಬೈಲಹೊಂಗಲ ಜಿಲ್ಲೆ ಮಾಡ್ಬೇಕು. ಈಗಾಗಲೇ 30 ವರ್ಷಗಳಿಂದ ನಡೆದಂತ ಇದು ಬೈಲಹೊಂಗಲ ಜಿಲ್ಲೆ ಆಗ್ಬೇಕಂತಕ್ಕಂಥ ಹೋರಾಟ ಇವತ್ತಿಗೆ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಪ್ರತಿ ಅಧಿವೇಶನ ಟೈಮ್ದಲ್ಲಿ ಜಿಲ್ಲೆಯನ್ನು ನಾವು ಮಾಡ್ತೇವೆ, ಚರ್ಚೆ ಕರಿತೇವೆ ಅಂತ ನಾವು ಹೇಳುವುದನ್ನಾಗೈತಿ. ಬೆಳಗಾಂ ಜಿಲ್ಲೆಯನ್ನು ಮಾತ್ರ ಬೇರೆ ಜಿಲ್ಲೆಯನ್ನು ಮಾಡಲು ಏನಾದ್ರು ಸರ್ಕಾರ ಕ್ರಮ ಕೈಗೊಂಡ್ರೆ ಮೊದಲು ಬೈಲಹೊಂಗಲ ಜಿಲ್ಲೆಯನ್ನು ಮಾಡಲಿ. ನಾವು ಬೇರೆ ಜಿಲ್ಲೆಯವರು ಬೇರೆ ಏನು ಮಾಡ್ತಾರ ಅನ್ನೋ ಬಗ್ಗೆ ನಾವು ಕೇಳುವ ಅವಶ್ಯಕತೆನೇ ಇಲ್ಲ. ಮೊದಲು ನಮ್ಗೆ ಬೈಲಹೊಂಗಲ ಜಿಲ್ಲೆಯನ್ನು ಘೋಷಣೆ ಮಾಡಲಿ. ಆ ಕಾರಣಕ್ಕಾಗಿ ನಮ್ಮಿಂದ ಬೈಲಹೊಂಗಲ ಇದು ಹೋರಾಟ ಐತಿ. ಅಕ್ಕಂಡ ಬಗ್ಗೆ ನಾವು ಏನು ಹೇಳಂಗಲ್ಲ. ನಾವು ಈಗ ನಮ್ಮ ಬೇಡಿಕೆ ಅಂದ್ರೆ ಒಟ್ಟು ಬೈಲಹೊಂಗಲ ಜಿಲ್ಲೆಯನ್ನು ಮಾಡಲಿ. ಅವ್ರು ಬೇರೆ ಜಿಲ್ಲೆ ಮಾಡ್ತಾರೋ ಬಿಡ್ತಾರೋ ಸರ್ಕಾರ ಮುಂದೆ ಐತೆ ಇಲ್ಲೋ ನಮ್ಗೇನು ಗೊತ್ತಿಲ್ಲ. ಸರ್ಕಾರ ಏನೇ ತೀರ್ಮಾನ ತಗೊಳ್ಳಿ, ಮೊದಲು ಬೈಲಹೊಂಗಲ ಜಿಲ್ಲೆಯನ್ನು ಮಾಡಲಿ. ಅಭಿವೃದ್ಧಿ ನೀವೇ ನೋಡ್ತಾ ಇದ್ದೀರಲ್ಲ ಮಾಧ್ಯಮದವರು. ಈಗ ಚೆನ್ನಮ್ಮ ಸರ್ಕಲ್ದಿಂದ AC ಆಫೀಸ್ ಬರ್ಬೇಕಾದ್ರೆ ಅಭಿವೃದ್ಧಿ ಏನೈತೆ ಅನ್ನೋದು ನೀವೇ ವಿಚಾರ ಮಾಡೋದು. ಈಗೆಲ್ಲ ಜನಸಾಮಾನ್ಯರಿಗೆಲ್ಲ ಗೊತ್ತಿದ್ದಂಥ ಅಭಿವೃದ್ಧಿ. ಈಗ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಮ್ಮ ಬೈಲಹೊಂಗಲವನ್ನ ಜಿಲ್ಲೆಯನ್ನು ಮಾಡ್ರಿ ಅನ್ನೋದಷ್ಟೇ ಬೇಡಿಕೆ ಐತೆ. ನಾವು ಯಾರದೇ ವಿಷಯನ ನಾವು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಅವರ ತಾಲೂಕಿನ ಹೋರಾಟ ಬಂದಾಗ ಅವ್ರು ಏನಾರ ಮಾಡ್ಕೊಳ್ಳಿ, ನಮ್ಮದು ಮಾತ್ರ ಒಂದೇ ಒಂದು ಗುರಿ, ಬೈಲಹೊಂಗಲ ಜಿಲ್ಲೆ ಆಗ್ಬೇಕಷ್ಟೇ. ಅಧಿವೇಶನ ಟೈಮ್ದಲ್ಲಿ ಏನಾದರೂ ಇವರು ಬರೇ ಮನವಿಗೆ ಮಾತ್ರ ಸ್ವೀಕಾರ ಆಗಬಾರ್ದು. ಇದೇನಾರ ಯಾವುದೇ ಕಾರಣಕ್ಕೂ ಏನಾರ ಸರ್ಕಾರ ಬೇರೆ ವಿಚಾರವನ್ನು ತಲೆಗೆ ಇಟ್ಕೊಂಡು ಏನಾರ ಘೋಷಣೆ ಬೇರೆ ವಿಚಾರವನ್ನು ಮಾಡಿದ್ರೆ ಬೈಲಹೊಂಗಲದಲ್ಲಿ ಅಷ್ಟು ಸರಳವಾಗಿ ಮುಗಿತಕ್ಕಂಥ ವಿಚಾರ ಏನಿಲ್ಲ. ಯಾಕಂದ್ರೆ ಹಿಂದೂ ಸಾಕಷ್ಟು ಪ್ರಕರಣಗಳನ್ನು ಬೈಲಹೊಂಗಲ ನೋಡಿದ ಸರ್ಕಾರ ಮುಂದೂ ಅದನ್ನ ನೋಡಬಾರ್ದು ಅನ್ನೋದೇ ನಮ್ದು ಆಸೆ. ಯಾಕಂದ್ರೆ ಬೈಲಹೊಂಗಲ ಜಿಲ್ಲೆಯನ್ನು ಮಾಡಿ ಒಳ್ಳೆಯನ್ನು ಹೆಸರು ಪಡ್ಕೊಂಡು ನಮ್ಮ ರಾಜ್ಯದಲ್ಲಿನೂ ಬೈಲಹೊಂಗಲ ಏನೇ ಚೆನ್ನಮ್ಮ ಇರ್ಬೋದು, ಮಲ್ಲಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅಮಟೂರು ಬಾಳಪ್ಪನವ್ರು ಇರ್ಬೋದು, ಐತಿಹಾಸಿಕ ಸ್ಥಳ ಐತಿ, ಹೋರಾಟ ನಾಡೈತಿ. ಹೋರಾಟ ಇಲ್ಲಿ ಮತ್ತೆ ಯಾವುದೇ ಕಾರಣಕ್ಕೂ ಬೇಡ, ನಮಗೆ ಜಿಲ್ಲೆಯನ್ನು ಮಾಡಲಿ ಅಷ್ಟೇ. ಅದರ ಪರೀಕ್ಷೆಯನ್ನು ಸರ್ಕಾರ ಮಾಡೋದು ಬೇಡ. ಅದನ್ನ ಪರೀಕ್ಷೆ ಮಾಡಕ್ಕೆ ಹೋಗಿ ಅಗ್ನಿ ಪರೀಕ್ಷೆ ಮಾಡಿ ಅಗ್ನಿ ಒಳಗೆ ಸರ್ಕಾರ ಬೀಳೋದು ಬೇಡ.
ಬಿದ್ರ ಅಗ್ನಿ ಬಿದ್ರೆ ಏನಾಗತಿ, ಅಗ್ನಿ ಒಳಗೆ ಬಿದ್ದು ಸರ್ಕಾರ ಸುಟ್ಕೊಂಡು ಹೋಗತಿ. ಸುಟ್ಕೊಂಡು ಹೋಗೋ ಕಾರ್ಯಕ್ರಮ ಮಾಡೋದು ಬೇಡ. ಇದ್ದಲ್ಲೇನ ಇದನ್ನ ಜಿಲ್ಲೆಯನ್ನು ಕೊಟ್ಟ ಸರ್ಕಾರ ಒಳ್ಳೆ ನಿರ್ಣಯ ತಗೊಂಡ ಈ ನಾಡಿನ ಜನ ಅವರಿಗೆ ಶುಭ ಹಾರೈಕೆ ಕೋರ್ತಕ್ಕಂತ ವ್ಯವಸ್ಥೆ ಒಳ್ಳೆ ನಿರ್ಣಯ ಮಾಡ್ಲಿ ಅನ್ನೋದ ನಮ್ಮ ಬೇಡಿಕೆ ಐತೆ. ಇವತ್ತಿನ ದಿವಸ ನಮ್ಮ ಬೈಲಹೊಂಗಲ ಜಿಲ್ಲೆ ಆಗಲೇಬೇಕು ಅಂತ ಹೇಳಿ ನಾವು ಬೈಲಹೊಂಗಲ ತಾಲೂಕನ್ನ ಬಂದ್ ಕರೆದಿದ್ದೇವೆ. ಅಂಗಡಿ ಮುಗ್ಗಟ್ಟುಗಳು ಎಲ್ಲ ಸ್ತಬ್ಧ ಆಗಿವೆ. ಎಲ್ಲಾ ಜನ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಈ ಒಂದು ಇದರಲ್ಲಿ ಜೊತೆಯಾಗಿದ್ದಾರೆ. ಆದ್ರಿಂದ ನೀವು ಯಾವೇ ಜಿಲ್ಲೆಗಳನ್ನು ಮಾಡಿದ್ರೆ ಆದ್ರೆ ಬೈಲಹೊಂಗಲ ಜಿಲ್ಲೆಗೆ ಪ್ರಥಮ ಆದ್ಯತೆಯನ್ನು ನೀವು ಕೊಡಲೇಬೇಕು. ಅಖಂಡವಾಗಿ ಬೆಳಗಾವಿ ಜಿಲ್ಲೆ ಉಳಿದ್ರೆ ನಮ್ದೇನು ತಕರಾರಿಲ್ಲ. ಅಕಸ್ಮಾತ್ ನೀವು ಜಿಲ್ಲೆಯನ್ನು ಹೊಡೆಯೋದಾದ್ರೆ ಮೊದಲು ಬೈಲಹೊಂಗಲವನ್ನು ಹೊಡಿಬೇಕು. ಉಪವಿಭಾಗ ಇದೆ ಇಲ್ಲಿ. ಆಮೇಲೆ ಇದು ಸೆಂಟರ್ ಕೇಂದ್ರ. ಇಲ್ಲಿಂದ ಬೆಳಗಾವಿ ತಗೋರಿ, ಗೋಕಾಕ್ ತಗೋರಿ, ಸೌದತ್ತಿ ತಗೋರಿ, ರಾಮದುರ್ಗ ತಗೋರಿ, ಸೆಂಟರ್ ಕೇಂದ್ರವಾಗಿದೆ. ಆದ್ರಿಂದ ಈ ಒಂದು ನಮ್ಮ ಬೈಲಹೊಂಗಲವನ್ನ, ಯಾಕಂದ್ರೆ ಸಾಕಷ್ಟು ವೀರರು ಆಳ್ದಂತ ನಾಡಿದ್ದು, ಇದಕ್ಕೆ ಆದದ್ದೇ ಆದಂತ ಒಂದು ಇತಿಹಾಸವಿದೆ. ಆದ್ರಿಂದ ಈ ನಮ್ಮ ಬೈಲಹೊಂಗಲ ಜಿಲ್ಲೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಬೈಲಹೊಂಗಲ ಬಂದ್ ಕರ್ತಿದ್ದೀವಿ. ಸುಮಾರು 30 ವರ್ಷ ಆಯ್ತು ನಮ್ಮ ಜಿಲ್ಲೆ ಬೈಲಹೊಂಗಲ ಜಿಲ್ಲೆ ಆಗಬೇಕು ಅಂತ ಹೋರಾಟ ಮಾಡೋದು. ಈ ಹಿಂದೆ ನಾವು ಸುಮಾರು 232 ಪುಟಗಳ ಒಂದು ಸ್ಮರಣಿಕೆಯನ್ನ, ಒಂದು ಬುಕ್ ಅನ್ನ ಅದನ್ನ ಮಾಡಿ ನಾವು ನಮ್ಮ ಶಾಸಕರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದೇವೆ. ಅವರು ಕೂಡ ಅದನ್ನು ಕುಲಂಕುಷವಾಗಿ ನೋಡಿ ಈಗಿಲ್ಲ ನಾವು ನಿಮ್ಮನ್ನು ಗಣನೆಗೆ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಚಳಿಗಾಲ ಅಧಿವೇಶನ ನಡೀತಾ ಇರೋದ್ರಿಂದ ಈಗ ಮತ್ತೊಂದು ಸಲ ನಾವು ನಮ್ಮ ಶಾಸಕರ ಮತ್ತು ಮಾಜಿ ಶಾಸಕರ ನೇತೃತ್ವದಲ್ಲಿ ಇನ್ನೊಂದು ಸಲ ನಾವು ಭೇಟಿಯಾಗಿ ಮನವಿಯನ್ನು ಕೊಡ್ತೇವೆ. ಶಿವರಂಜನ್ ಬೋಳನವರ್, ಆಕ್ಟರ್ ಪ್ರೊಡ್ಯೂಸರ್, ಬೈಲಹೊಂಗಲ. ಬೈಲಹೊಂಗಲ ಜಿಲ್ಲಾ ಮಾಡಿದ್ರೆ ಶಾಂತಿ, ಬೈಲಹೊಂಗಲ ಜಿಲ್ಲಾ ಮಾಡಿದ್ರೆ ಶಾಂತಿ, ಏನೇ ಬರಲಿ